5 ಗ್ಯಾರಂಟಿಗಳನ್ನ ಟೀಕೆ ಮಾಡುವವರು ಟೀಕೆ ಮಾಡಲಿ, ಅದನ್ನ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ರಾಜ್ಯ ಸರ್ಕಾರದ ಯೋಜನೆಗಳನ್ನ ಸಿದ್ದರಾಮಯ್ಯ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿಲ್ಲ. ಪಹಣಿ ಇರುವ ಎಲ್ಲ ರೈತರಿಗೆ ಬೆಳೆ ಸಾಲ ನೀಡಿದ್ದೇವೆ. ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾಲ ನೀಡುವುದು ಮಧುಗಿರಿ ತಾಲೂಕಿನಲ್ಲಿ. ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ. ಇದಕ್ಕಾಗಿ ಡಿಸಿಸಿ ಬ್ಯಾಂಕ್ ಕೃಷಿ ಗೋಲ್ಡ್ ಲೋನ್ ನೀಡುತ್ತಿದೆ. ಕೇಂದ್ರದ ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೆ ನೋಟ್ ವಿತರಣೆ ಮಾಡುತ್ತಿದ್ದೇವೆ. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಬಡವನಹಳ್ಳಿಯಲ್ಲಿ ನಡೆದ ಜನಸಂಪರ್ಕ ಸಭೆ ಉದ್ಘಾಟಿಸಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಆರ್ಥಿಕ ಸದೃಢತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಡಿಸಿಸಿ ಬ್ಯಾಂಕ್ ಸಾಲ ನೀಡುತ್ತಿದೆ. ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ. ಇದಕ್ಕಾಗಿ ಡಿಸಿಸಿ ಬ್ಯಾಂಕ್ ಕೃಷಿ ಗೋಲ್ಡ್ ಲೋನ್ ನೀಡುತ್ತಿದೆ. ಒಂದು ಕಾಲದಲ್ಲಿ ಇಲ್ಲಿನ ಸೊಸೈಟಿ ಮುಚ್ಚಿ ಹೋಗಿತ್ತು. ಬಡವರ ಪರ ಕೆಲಸ ಮಾಡಿದಾಗ ಜನರು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೇವೆ. ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು, ತಾಲೂಕು ಪಂಚಾಯತ್ ಇಒ ಲಕ್ಷ್ಮಣ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಸಮಯದಲ್ಲಿ ಭಾಗಿಯಾಗಿದ್ದರು. ಕೈ ಚಪ್ಲಿಗೆ ಯಾರು ನೋಡಿಲ್ಲ. ಇವತ್ತಿನ ಹುಡುಗರು ಒಂದು ಇಟ್ಕೊಳ್ಳಿ, ನಾವೆಲ್ಲ ನೋಡಿದ್ವಿ. ನಮ್ಮಪ್ಪ ನಾನು PUC ಹೋದಾಗ ತಂದ್ಕೊಂಡಿದ್ದ, ಅಲ್ಲಿ ತನಕ ನನ್ನ ಚಪ್ಲಿನ ಹಾಕಿಲ್ಲ ಕಣ ಅಂತ ಹೇಳಿ ಅವರೇ ಹೇಳ್ಕೊಂಡಂತ. ಇವೆಲ್ಲ ನಾವು ನಿಜ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸುತ್ತೀವಿ, ಆ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ಮನಸ್ಥಿತಿ ಅನುಭವಿಸ್ಕೊಂಡು ಮಾತ್ರ ಮಾಡ್ತಾನೆ ಹೊತ್ತು ಬೇರೆಯವರಲ್ಲ ಅನ್ನೋದು ನನ್ನ ನಂಬಿಕೆ. ಅದ್ರ ಪ್ರಕಾರ ಅದು ಅನ್ನಭಾಗ್ಯ ಯೋಜನೆ ಮಾತ್ರ ಅದು ಟೀಕೆ ಮಾಡೋರು ಟೀಕೆ ಮಾಡ್ತಾರೆ. ಏನು ಸಿದ್ದರಾಮಯ್ಯ ಬರೀ ಕಾಂಗ್ರೆಸ್ನವರು ಕೊಡ್ಲಿಲ್ಲ, ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಬಡವರು ಕೂಡ ಅದಕ್ಕೆ ಕರ್ಕೊಂಡು ಅಂತ ಹೇಳಿ ಮಾಡಿದಂಥವ್ರು. ಮತ್ತೆ ಏನು ಕುರುಬರಿಗೆ ಕೊಡ್ಲಿಲ್ಲ, ಕಾಂಗ್ರೆಸ್ನವ್ರಿಗೆ ಕೊಡ್ಲಿಲ್ಲ, ಕುರುಬರಿಗೆ ಕೊಡ್ಲಿಲ್ಲ, ಎಲ್ಲಾ ಜಾತಿ ಬಡವರು ಕೊಟ್ಟಂತ ಕಾರ್ಯ. ಅದು ಪುಣ್ಯದ ಕಾರ್ಯಕ್ರಮ ಅಂತೇಳಿ ನಾನು ಅವ್ರಿಗೆ ಸದಾಕಾಲ ಅವ್ರಿಗೆ ಯಾವತ್ತೂ ಕೂಡ ನೆನಪಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ, 5 ಗ್ಯಾರಂಟಿ ಕೊಟ್ಟಿದ್ದೀವೋ ಇಲ್ವೋ? ಪಾಪ ಯಾರೋ ಎನಿಸ್ಕೊಂಡು ಏನಪ್ಪ ಗೊತ್ತಾಯ್ತು, 1 ತಿಂಗಳಿಂದ ಬಂದಿಲ್ಲ ಕನ್ನಡ, ಹಿಂದೆ ಬಂದಿಲ್ಲ, ನಮ್ಮನ್ನು ಬಂದಿತ್ತು. ಈಗಲೂ ಕೂಡ ಯಾವುದೂ ನಿಲ್ಲೋದಿಲ್ಲ. ತಡ ಆಗೋದಕ್ಕೆ ಸ್ವಲ್ಪ ದಿವಸ, ತಡ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳು ತಾಂತ್ರಿಕವಾಗಿರ್ತವೆ. ಆದ್ರೆ ಯಾವತ್ತೂ ಕೂಡ ನಿಮ್ಮ ಹಣ ಬಂದೇ ಬರ್ತದೆ ನಿಮ್ಮ ಖಾತೆಗೆ ಅಂತಕ್ಕಂಥದ್ದನ್ನ ನೀವೆಲ್ಲ ಧೈರ್ಯವಾಗಿ ಅದನ್ನ ನೀವು ಯಾವುದೇ ಸಂಶಯ ಇಟ್ಕೊಳ್ಳದೆ ರೀತಿಯಲ್ಲಿ ಇವತ್ತು ಅನ್ನಭಾಗ್ಯ ಯೋಜನೆಯಲ್ಲಿ 10 ಕೆಜಿ ಕೊಡ್ತೀವಿ, 5 ಕೆಜಿ ದುಡ್ಡು ಕೊಡ್ತೀವಿ, 170 ರೂಪಾಯಿ ನಿಮ್ಮ ಖಾತೆಗೆ. ಮತ್ತೆ ನಮ್ಮ ಸಹಕಾರಿ ಸಂಸ್ಥೆಗಳಲ್ಲಿ ನಮ್ಮ ಈ ತಾಲೂಕು ಕೊಟ್ಟಿರುವ ಸಾಲ ಇಡೀ ಜಿಲ್ಲೆಯಲ್ಲಿ ಯಾವ ತಾಲೂಕು ಕೊಟ್ಟಿಲ್ಲ. ಯಾರೆಲ್ಲ ರೈತರಿಗೆ ಪಾಣಿ ಇಂಥವ್ರೆಲ್ಲರೂ ಬೆಳೆ ಸಾಲ ಕೊಟ್ಟಿದ್ದೀವಿ, ಯಾಕಂದ್ರೆ ಕೊಟ್ಟಿದ್ದೆ ಅಂದ್ರೆ ಹೇಳಿರ್ಬೇಕು. ಈಗೆಲ್ಲ ಪಾಣಿ ಹಿಡ್ಕೊಂಡ್ ಬರ್ತಾರೆ, ನಾವು ಸಾಲ 1 ಲಕ್ಷ ತಗೊಂಡಿದ್ದೆ ಸ್ವಾಮಿ, 2 ಲಕ್ಷ ಮಾಡಿ ಬರ್ತಾರೆ, ಒಟ್ಟು ಸಾಲ ಗೊತ್ತಿಲ್ಲ, ಹೊಸ ಪಾಣಿ ಹಿಡ್ಕೊಂಡ್ ಬರ್ತಾರೆ. ಇರ್ಲಿ, ನಾನು ಯಾಕೆ ಹೇಳ್ತಾ ಇದ್ದೀನಿ, ರೈತರುಗಳಿಗೆ ಈ ಭಾಗದಲ್ಲಿ ಶಾಶ್ವತವಾದಂತಹ ನೀರಾವರಿ ಯೋಜನೆ ಇಲ್ಲ. ಮಳೆ ಬಂದ್ರೆ ಮಾತ್ರ ಬೆಳೆ, ಇಲ್ಲ ಅಂದ್ರೆ ಪಾಪ ಅವ್ರ ಜೀವನ ಬಹಳ ಕಷ್ಟಕರ. ಆ ದೃಷ್ಟಿನಲ್ಲಿ ಆರ್ಥಿಕವಾಗಿ ಅವ್ರು ಸದೃಢ ಆಗ್ಬೇಕು, MS ಹಾಕೋದು ಏನಾದ್ರು ಮಾಡ್ಲಿ ಅಂತ ಹೇಳಿ ಅಂತ ಸ್ವಲ್ಪ ಸಹಾಯಗಳನ್ನ, ಧನ ಸಹಾಯ ಸಾಲ ರೂಪದಲ್ಲಿ ಕೊಡುವಂತ ಕೆಲಸ ಮಾಡಿ, ಸಾಲ ಮನ್ನಾನು ಕೂಡ ಅತಿ ಹೆಚ್ಚು ಸಾಲ ಮನ್ನಾ ಮಾಡಿದೀವೋ ಇಲ್ವೋ ಹೇಳಿ. ಇಲ್ಲೇ ಬಡವಳ್ಳಿ ಸೊಸೈಟಿ ಒಂದು ಕಾಲದಲ್ಲಿ ಮುಚ್ಚೆ ಬಿಟ್ಟಿದ್ರು. ನಾನು 2004ರಲ್ಲಿ MLC 2005ರಲ್ಲಿ MLC ಇದ್ದಾಗ ನಾನು ಈ ಕಡೆಯಿಂದ ಆ ಕಡೆ ಹೋಗ್ತಿದ್ದೆ. ಎಲ್ಲ ಕೃಷಿಯಲ್ಲಿ ಬಿಡಿ ಸೆಕ್ಟರ್ ಕೂತಿದ್ದ ಆಫೀಸ್ ಒಳಗೆ ಬಹಳ ಜನ ಚಿಕ್ಕನಾಯಕ, ಮಂಜಣ್ಣ, ಕೃಷ್ಣದೇವರಾಯ, ಕೃಷ್ಣದೇವರಾಯ, ಗೋವಿಂದಪ್ಪ ಸತ್ತೋಗುಣ ಎಲ್ಲ ಬಿಡಿ ಸೆಕ್ಟರ್ ಕೂತಿದ್ರು ಅವರೊಳಗೆ. ನಾನು ಇದೇನು ಇಪ್ಪತ್ತವರು ಅಂತ ಹೇಳಿ ಕಲ್ಸ್ಕೊಂಡ್ರೆ ಏನೂ ಇಲ್ಲ, ಆ ಬಿಲ್ಡಿಂಗ್ ಎಲ್ಲ ಬಿದ್ದೋಗ್ಬೇಕಾಗುತ್ತೆ. ನಾನು ಅವಾಗ ಬೈದು ಹಾಗಾದ್ರೆ ಒಂದು ವ್ಯವಸ್ಥೆಗೆ ತಂದು ಇವತ್ತು ಸುಮಾರು 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀನಿ. ಸುಮಾರು ಜನರಿಗೆ ಗೋಲ್ಡ್ ಲೋನ್ ಕೊಟ್ಟಿದ್ದೀವಿ, ವೆಹಿಕಲ್ ಲೋನ್ ಕೊಟ್ಟಿದ್ದೀವಿ. ಇವೆಲ್ಲ ನೀವು ಮಾಡಿದ್ರೆ ಇಟ್ಕೊಳಕ್ಕಾಗಲ್ಲ, ನಿಮ್ ಸುಮಾರು ಮಾತ್ರ ಬಿಡ್ತಾರೆ. ನಾನು ಫಾರೆಸ್ಟ್ ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ, ಯಾರೆಲ್ಲ ಸುಮರ್ದಲ್ಲಿ ಇರ್ತಾರೆ ಅವ್ರು ಯಾರನ್ನೂ ಕೂಡ ಎಬ್ಬಿಸಬಾರ್ದು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಸರ್ಕಾರದಿಂದಲೂ ಕೂಡ ತೀರ್ಮಾನ ಮಾಡಿದ್ದೇವೆ.
ಆದ್ರೆ ಫಾರೆಸ್ಟ್ ಅವ್ರಿಗೆ ಏನಪ್ಪ ಭಯ ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಭಯ, ಇಲ್ಲಿ ಸ್ಥಳೀಯವಾಗಿ ಒತ್ತಡ ಇವೆಲ್ಲ ಇದಾವೆ. ಅವೆಲ್ಲ ಮಧ್ಯೆಯಲ್ಲೂ ಕೂಡ ಬಡವರಿಗೆ ಯಾರಿಗೂ ಕೂಡ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಆಗದ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಿ ಬಡವರ ಪರವಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಈಗಾಗಲೇ ಬಹಳ ಹುಡುಗರು ಬಿಡ್ರಿ ಒಳಗೆ ಹುಡುಗರು ಬಿಡಲ್ಲ ಹುಡುಗರು ಒಂಚೂರಿಂದ ಬಂದು ಮೊಬೈಲಿಂದ ತಗೊಳ್ರಿ. ಪ್ರಾರಂಭ ಆಗ್ಬೇಕಾಗಿತ್ತು. 2 ಗಂಟೆ ತಡ ಆಗಿದೆ. ಯಾರು ಅನ್ಯತಾ ಭಾವಿಸ್ಕೊಂಡು ಕೂಡ ಸ್ವೀಕಾರ ಮಾಡ್ತಾರೆ. ನಮ್ಮೆಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನಿಮ್ಮ ಅರ್ಜಿಗಳಿಗೆ ಸಕಾರಾತ್ಮಕವಾದಂತಹ ಪರಿಹಾರವನ್ನು ಕೂಡ ನಾವು ಕೊಡುವಂತ ಪ್ರಯತ್ನ ಮಾಡ್ತೇವೆ. ಸಮಾಧಾನವಾಗಿ ನಾನು ಕೂಡ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ, 2-5 ನಿಮಿಷ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ಸನ್ಮಾನ್ಯವೇ, ಬಡವನಹಳ್ಳಿನಲ್ಲಿ ತಮ್ಮೆಲ್ಲರ ಕ್ಷಮೆಯನ್ನು ಕೂಡ ಕೋರ್ತೇವೆ. ಬಹಳಷ್ಟು ಬಾರಿ ಈ ರೀತಿಯ ಒಂದು ಜನಸಂಪರ್ಕ ಸಭೆಗಳನ್ನ ನಿಗದಿ ಮಾಡಿ ನಾವು ಮುಂದೂಡಿದ್ದು. ಆದ್ರೆ ಈ ಬಾರಿನೂ ಕೂಡ ಮುಂದೂಡ್ತಕ್ಕಂಥ ಪ್ರಸಂಗ ಬಂದ್ರೂ ಕೂಡ ಮುಂದೂಡದೆ ಏನಾದ್ರು ಆಗ್ಲಪ್ಪ ಮಾಡಲೇಬೇಕು ಈ ಕಾರ್ಯಕ್ರಮ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಆಸಕ್ತಿಯಿಂದ ನಮಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಅಂತ ಹೇಳಿದ್ರೆ ಹೋಬಳಿ ಅಂತ ಹೇಳಿದ್ರೆ ನನಗೆ ಒಂದು ರೀತಿಯಲ್ಲಿ ಅಚ್ಚುಮೆಚ್ಚು. ನಾನು 2004ರಲ್ಲಿ ನನಗೆ ರಾಜಕೀಯದ ಏರುಪೇರುಗಳ ಮಧ್ಯೆ ನಾನು ಬೆಳ್ಳಾವಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಈ ಹೋಬಳಿನಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಕೊಟ್ಟಿದ್ದೆ. ಆ ಮೂಲಕ ನನಗೆ ರಾಜಕೀಯದ ತಿರುವು, ನಾನು ವಿಧಾನ ಪರಿಷತ್ ಸದಸ್ಯ ಆಗ್ತೇನೆ. ಆದ್ರೆ ಇವತ್ತು ವಿಧಾನಸಭೆ ಸದಸ್ಯನಾಗಿದ್ದೇನೆ, ಸಚಿವನಾಗಿದ್ದೇನೆ ಅಂದ್ರೆ 2004ರಲ್ಲಿ ನನ್ನನ್ನ ಶಾಸಕನನ್ನಾಗಿ ಮಾಡಿದ ಹಿನ್ನೆಲೆಯಲ್ಲಿ ನಾನು ಈ ದಿವಸ ನಿಮ್ಮ ಮುಂದೆ ನಿಂತು ಮಾತನಾಡತಕ್ಕಂಥ ಶಕ್ತಿಯನ್ನ ಕೊಟ್ಟವರು ಬೆಳ್ಳಾವಿ ಕ್ಷೇತ್ರಕ್ಕೆ ಸೇರಿದಂತಹ ದೊಡ್ಡೇರಿ ಹೋಬಳಿಯ ನೀವು ಅತಿ ಹೆಚ್ಚು ಬಹುಮತ ಕೊಟ್ಟು ನನಗೂ ಬಿಜೆಪಿಗೂ 8,000 ಬಹುಮತವನ್ನ ಕೊಟ್ಟಿದ್ದು. ಇದು ಎಲ್ಲ ಹೋಬಳಿನಲ್ಲೂ ಅದು ಬಹುಮತ ಬಂದಿಲ್ಲ. ಒಂದೇ ಒಂದು ಚೆನ್ನೈದುರ್ಗ ಹೋಬಳಿನಲ್ಲಿ 100 ಓಟು ನೀಡಿಬಂದಿದ್ದಷ್ಟೇ. ಈ 8,000 ಇಲ್ಲಿ ಬಂತು. ಇದಾದ್ಮೇಲೆ ಅಲ್ಲೊಂದು 100 ಓಟ್ ಬಂತು. ಹೀಗಾಗಿ ನನಗೆ ಆ ದಿವಸ ನನಗೆ ರಾಜಕೀಯ
ಶಕ್ತಿಯನ್ನ ಒಂದು ಶಕ್ತಿಯನ್ನ ಕೊಟ್ಟಂತದ್ದು ಅಂತ ಹೇಳಿದ್ರೆ ದೊಡ್ಡೇರಿ ಹೋಗ್ಲಿ ಅಂತೇಳಿ ನಾನು ಯಾವ ಕಾಲಕ್ಕೂ ಕೂಡ ಮರೆಯೋದಿಲ್ಲ. ಅದನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಹಳ ಸಂತೋಷನು. ಆದ್ರಿಂದ ದೊಡ್ಡೇರಿ ಹೋಬಳಿಯ ಜನತೆಗೆ ನನ್ನ ಮೇಲಿರ್ತಕ್ಕಂಥ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಅಭಿಲಾಷೆ. ಈ ಬಾರಿಯೂ ಕೂಡ ನನಗೆ ಸುಮಾರು 5,000ಕ್ಕೂ ಹೆಚ್ಚು ಬಹುಮತವನ್ನ ನಿಮ್ಮ ಹೋಬಳಿನಲ್ಲಿ ಕೊಟ್ಟಿದ್ದೇನೆ. ನಾನು ಯಾವ ಸಂದರ್ಭದಲ್ಲೂ ಕೂಡ ನಾನು ಯಾವತ್ತೂ ಅಧಿಕಾರದಲ್ಲಿ ಬಂದಾಗ ಯಾವತ್ತೂ ಕೂಡ ಪಕ್ಷದ ಆಧಾರದ ಮೇಲಾಗ್ಲಿ ಜಾತಿ ಆಧಾರದ ಮೇಲಾಗ್ಲಿ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ನನ್ನದಲ್ಲ. ಎಲ್ಲ ಜಾತಿಲಿರ್ತಕ್ಕಂಥ ಬಡವರ ಯೋಗಕ್ಷೇಮ, ಬಡವರ ಬಗ್ಗೆ ಕಳಕಳಿ, ಅವರನ್ನು ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನ ಕಾಣಲಿಕ್ಕೆ ಬೇಕಿರ್ತಕ್ಕಂಥ ಅಗತ್ಯತೆಗಳನ್ನ ಮಾಡತಕ್ಕಂಥದ್ದಕ್ಕೆ ನಾನು ಯಾವತ್ತೂ ಕೂಡ ಶ್ರಮವನ್ನ ವಹಿಸಿದ್ದೇನೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಅದನ್ನು ಕೂಡ ಭಾವಿಸಿದ್ದೆ. ಸನ್ಮಾನ್ಯರೇ, ನಾನು 2004ರಲ್ಲಿ ಶಾಸಕ ಆದ. ಈ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಬಹಳ ಜನ ಪೊಲೀಸ್ ಸ್ಟೇಷನ್ ಬೇಕು ಅಂತ ಸ್ಟ್ರೈಕ್ ಮಾಡಿ ಬಳ್ಳಾರಿ ಜೈಲಿಗೆಲ್ಲ ಹೊರಟೋಗಿದ್ರು. ಹೋಗಿದ್ರು ಇಲ್ಲ? ಹೋಗಿದ್ರು ಹೋಗಿದ್ರೆ ಪೊಲೀಸ್ ಸ್ಟೇಷನ್ ನಮ್ಮ ಇವರಿದ್ದಲ್ಲ ಕೃಷ್ಣಮೂರ್ತಿ ಬಿಜೆಪಿ ಪಾರ್ಟಿ ಈಗ ಕರೆಕ್ಟ್ ತಕ್ಕವದ್ ನೋಡ್ರಿ. ಈಗ ವಯಸ್ಸಾಗತ್ತೆ ಹೆಂಗ್ ಬಂದಿರಿ ಶತಾಯ ಗತಾಯ ಒಂದು ಹಣೆಪಟ್ಟಿಯಿಂದ ನಾವು ಹೊರಗೆ ಬರಬೇಕು. ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಮಕ್ಕಳು ಸದೃಢವಾಗಿ ಬೆಳಿಬೇಕು. ಎಲ್ಲ ರೀತಿಯ ಅವಕಾಶಗಳು ಅವ್ರದ್ದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಹೇಬರು ಕೂಡ ಅದಕ್ಕೆ ಬೇಕಾದಂತಹ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಆ ಎಲ್ಲ ಕೆಲಸಗಳು ಹಂತ ಹಂತವಾಗಿ ಆಗ್ತಾ ಬರ್ತಾ ಇದ್ದಾವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಅಂಗನವಾಡಿಗಳು ಇವತ್ತಾನೆ ಒಂದು ಅಂಗನವಾಡಿ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ರು. ಜೊತೆಗೆ 60 ಲಕ್ಷ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯತಿಯ ನಮ್ಮ ಎಲ್ಲ ರೀತಿಯ ಕಾಮಗಾರಿಗಳಿಗೆ ಗುದ್ಲಿ ಪೂಜೆಯನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ. ಸೊ ಹಂತ ಹಂತವಾಗಿ ಅಭಿವೃದ್ಧಿಯ ಒಂದು ಎತ್ತರವನ್ನ ಹತ್ತಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನ ಸಂಘಟಿತವಾಗಿ ನಾವೆಲ್ಲ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ, ಅವ್ರಿಗೆ ಸೇವೆ ತಲುಪಬೇಕು ಅನ್ನೋದಿದ್ರೆ ನಾವು ಕಡ್ಡಾಯವಾಗಿ ಸೇವೆಗಳನ್ನ ಒದಗಿಸಲೇಬೇಕು. ಈಗಾಗಲೇ ಅನೇಕ ಹಂತಗಳಲ್ಲಿ ತಾವು ಮಾಡ್ತಾ ಇರೋ ಕೆಲಸಗಳನ್ನ ನಾವು ಪರಾಮರ್ಶೆ ಮಾಡ್ತಾ ಇದೀವಿ, ಪರಿಶೀಲನೆ ಮಾಡ್ತಾ ಇದೀವಿ. ಇವತ್ತು ಜನಸಂಪರ್ಕ ಸಭೆಯಲ್ಲೂ ಗೊತ್ತಾಗುತ್ತೆ ನಾವು ನೈಜವಾಗಿ ಏನೇನು ಅರ್ಜಿಗಳು ಬರ್ತವೆ ಆ ಅರ್ಜಿಗಳನ್ನೆಲ್ಲ ಕಾಲಮಿತಿಯಲ್ಲಿ ನಾವು ವಿಲೇವಾರಿ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಮಾಡುವ ಸಕಾರಾತ್ಮಕವಾಗಿ ಕೆಲಸ ಮಾಡುವ ಮನೋಭಾವವನ್ನು ನಾವೆಲ್ಲ ಬೆಳೆಸಿಕೊಳ್ಬೇಕು ಅಂತ ಹೇಳ್ತಾ, ಈ ಜನಸಂಪರ್ಕ ಸಭೆಗೆ ನೈಜವಾಗಿ ಜನಸಾಮಾನ್ಯರಿಗೆ ಪರಿಹಾರ ಸಿಕ್ಕಿದ್ರೆ ಮಾತ್ರ ಅದಕ್ಕೆ ಅರ್ಥವಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮಗಳಾಗಬೇಕು. ಅಧಿಕಾರಿಗಳು ಅವರ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾರೆ. ಯಾವುದಾದ್ರೂ ಕೂಡ ಒಂದು MUS ಸ್ಟೇಷನ್ ಅನ್ನ ಮಾಡಿದ್ರೆ ನಮ್ಮ ಈ ಹೋಬಳಿನಲ್ಲಿ ಯಾವುದೇ ರೀತಿಯ ಕರೆಂಟಿಗೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ನಾವು ಎಲ್ಲಾ ರೈತರಿಗೂ ಕೂಡ ಅನುಕೂಲ ಮಾಡಿಕೊಡ್ತೇವೆ ಅಂತಕ್ಕಂಥದ್ದು. ನಾನು ಈಗ ಬರೋವಾಗ ನೋಡ್ಕೊಂಡ್ ಬಂದೆ. ಇಲ್ಲಿಂದ ಅರುಣನಹಳ್ಳಿ ಈ ಭಾಗಕ್ಕೆ ರಸ್ತೆ ಬಹಳ ಅಗತ್ಯನೂ ಇದೆ. ನಾನು ನೋಡಿದ ಏನಪ್ಪ ಇಷ್ಟೊಂದು ಇದಾಗಿದೆ ಅಂದ್ರೆ ನಾನು ಇತ್ತೀಚೆಗೆ ಜಾಸ್ತಿ ಬರಲಿಲ್ಲ ಈ ಕಡೆಗೆ. ಬಂದಿದ್ರೆ ಇವೆಲ್ಲ ನೋಡ್ಕೊಂಡು ಮಾಡಿರ್ತಿದ್ದೆ.
ನಾನು ಇತ್ತೀಚೆಗೆ ಬರ್ಲಿಲ್ಲ, ಬರೀ ಮೇನ್ ರೋಡ್ ಅಂತೀನಿ ನಂದಿದೆ. ಇವತ್ತು ಮೇನ್ ರೋಡ್ ಬೇಡ ಅಂತ ಹೇಳಿ ಈ ಕಡೆಯಿಂದ ಬಂದೆ. ಆದ್ರಿಂದ ಅದನ್ನು ರಸ್ತೆಗೂ ಕೂಡ ನಾನು ಅಭಿವೃದ್ಧಿ ಮಾಡಿಸಿ ಜನರಿಗೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಮಾಡಿಸ್ತೇನೆ. ಮತ್ತೆ ಬೆಲ್ಲದ ನೋಡು ಎಲ್ಲ ನಮ್ಮ ಇದು ಎಲ್ಲಪ್ಪ ಇದು ಯಾವುದೋ ನಿರ್ಮಂಗ್ಳು ಹೇಳುತ್ತಿಲ್ಲ, ಆವೆ ಮಾಡೋದಿದ್ದೇನೆ ಬಸ್ಕೊತಾ ಇಲ್ಲ ಅಂತೇಳಿ ಪಾಪ ಹೆಣ್ಮಕ್ಳು ಹೇಳ್ತಾ ಇದ್ದು. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡಿಸ್ತೇನೆ ಅಂತಕ್ಕಂಥದ್ದು. ನಮ್ಮ ರಂಗಾಪುರ ಗೌರಟ್ಟಿಗೂ ಕೂಡ ರಸ್ತೆಗೆ ಕೆಲಸ ಶುರು ಮಾಡ್ತೇನೆ ತಿಂಗಳ. ಆಮೇಲೆ ನಾನು ಮಾಡಿಸಿದ್ದೆ 2018ರಲ್ಲಿ ರಸ್ತೆ ತಿರ್ಗಲ್ಲೇ ಮುಂದೆ ಒಂದು ಬಾಟ್ಲಿ ಮಣ್ಣು ಹಾಕಿಲ್ಲ ಅವರಿಗೆ. ಈ ಸರಿ ಅದನ್ನು ಕೂಡ ರಸ್ತೆ ಮಾಡ್ತಾರೆ. ಕೇಟಿ ಎಳೆಯುದು ರಸ್ತೆ ಟೆಂಡರ್ ಹೋಗಿದೆ, ಅವೆಲ್ಲ ಮಾಡ್ತಾರೆ. ಏನಪ್ಪ ಮಂಜು ಟೆಂಡರ್ ಜಲ್ದಿ ಮಾಡ್ಬೇಕಾವೆಲ್ಲ. ಈಗ ಅವೆಲ್ಲ ಕೆಲಸ ಮಾಡಿಸ್ತೇನೆ. ಯಾವ್ದಾದ್ರು ಜನಗಳ ಅನುಕೂಲಕ್ಕೆ ಏನೆಲ್ಲ ಅಗತ್ಯತೆ ಇದೆ ಆ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಿಸುವಂತದ್ದು ಮಾಡ್ತೀನಿ. ಈಗಾಗಲೇ ಇವತ್ತು ಬಡವನಹಳ್ಳಿನಲ್ಲಿ ನಾವು ಬೆಳಿಗ್ಗೆಯಿಂದ ಇಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಸುಮಾರು ಕಾಮಗಾರಿಗಳ ಬಗ್ಗೆ ಶಂಕುಸ್ಥಾಪನೆಯನ್ನ ಕೂಡ ನಾವು ಮಾಡ್ಕೊಂಡು ಬಂದವು. 10 ಲಕ್ಷ ಇದರಲ್ಲಿ ಸುಮಾರು ಯಾವುದು ನಾವು 20 ಲಕ್ಷ ಇದರಲ್ಲಿ ಕಾಂಪೌಂಡ್ ಬಡವನಹಳ್ಳಿ ಹೈಸ್ಕೂಲ್ ಕಾಂಪೌಂಡ್ ನೋಡಿದ್ರೆ ನನಗೆ ಖುಷಿ ಆಯ್ತು. ಅದೇ ಕೋರ್ಟು ಮಾಡಿದರೆ ಕೋರ್ಟ್ ಕಾಮಗಾರಿ ಇನ್ನೂ ಸ್ವಲ್ಪ ಉತ್ತಮ ಮಟ್ಟಕ್ಕೆ ಹೋಗ್ಬೇಕಾಗಿತ್ತು ಅಂತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟು ಬಂದಿದ್ದೀನಿ. ಹಾಗೇನೆ ಇಲ್ಲಿ ಅಂಗನವಾಡಿ ಕೂಡ ಉದ್ಘಾಟನೆಯನ್ನ ಮಾಡಿದ್ದೇವೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಇರ್ತಕ್ಕಂಥ ಅದು ಹಳೆ ಕಟ್ಟಡ ಹೊಡೆದಾಕಿ ಹಿಂಭಾಗದಲ್ಲಿ ಒಂದು ಒಳ್ಳೆ 2 ಫ್ಲೋರ್ ಇರುವಂತಹ ಕಟ್ಟಡ, ಅಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಕೂತ್ಕೊಳ್ಳೋದಿಕ್ಕೆ ಇದಕ್ಕೆಲ್ಲ ಹೆಚ್ಚಿನ ಅನುಕೂಲ ಆಗೋ ರೀತಿ ಸುಮಾರು 60 ಲಕ್ಷ ಹಣದಲ್ಲಿ ಒಂದು ಉತ್ತಮವಾದಂತಹ ಕಟ್ಟಡವನ್ನ ಕಟ್ಟತಕ್ಕಂಥದ್ದಕ್ಕೆ ಗ್ರಾಮ ಪಂಚಾಯತಿಯವರು ಜಿಲ್ಲಾ ಪಂಚಾಯತಿಯವರು ಎಲ್ಲರೂ ಕೂಡ ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೂ ಕೂಡ ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಕಡಪನಾಯಕನಹಳ್ಳಿ SC ಕಾಲೋನಿ ಬಿ ಬ್ಲಾಕ್ ಅಲ್ಲಿ ಸಿಸಿ ರಸ್ತೆ ಒಂದು 12 ಲಕ್ಷ ರೂಪಾಯಿ ಎತ್ತರದಿಂದ ಕೂಡ ಇವತ್ತು ಕಾಮಗಾರಿಗೆ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಕ್ಕೆ ಪೂಜಾ ಕಾರ್ಯವನ್ನು ಕೂಡ ಏರ್ಪಡಿಸಿದ್ದೇವೆ. ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಕೊಟ್ಟಿರ್ತಕ್ಕಂಥ ಮನವಿನಲ್ಲಿ ಇಲ್ಲಿನ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥ ಬಗ್ಗೆ ಕೂಡ ನಾನು ಗಮನದಲ್ಲಿ ಇಟ್ಕೊಂಡಿದ್ದೇನೆ. ಹಾಗೆ ಗ್ರಾಮ ಪಂಚಾಯತಿಯನ್ನ ಪಟ್ಟಣ ಪಂಚಾಯತಿ ಮಾಡ್ತಕ್ಕಂಥದ್ದಕ್ಕೆ ನಾನು ಸಿ ಅವರ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಅದಕ್ಕಿರ್ತಕ್ಕಂಥ ಏನ್ ಮಾನದಂಡಗಳಿದ್ದಾವೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡುವಂತ ಕೆಲಸ ಮಾಡೋಣ. ಆಮೇಲೆ ವಿಭಜಕ ಮಾಡ್ತಕ್ಕಂಥದ್ದು ಅದು ಇದು ಅಂತಂದ್ರೆ ಡಬಲ್ ಮಾಡ್ತಿದ್ದಕ್ಕೆ ಆ ಕಡೆ ಎಲ್ಲ ಹೋಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಈಗ ಶಿರಾದಿಂದ ಬೈರನಹಳ್ಳಿಗೆ ಹೋಗಿ ಮಾಡ್ತಾರೆ. ಆಗ ಮಾಡುವಂತ ಕಾಲದಲ್ಲಿ ಈ ರಸ್ತೆ ಇನ್ನೂ ಅಗಲೀಕರಣ ಆಗ್ತದೆ. ಅಗಲೀಕರಣ ಆಗುವಂತ ಕಾಲದಲ್ಲಿ ಬಹಳ ಜನಕ್ಕೆ ಸ್ವಲ್ಪ ಅನುಕೂಲನೂ ಆಗ್ತದೆ. ಅವರೆಲ್ಲ ಸಾಧನೆ ಮಾಡ್ಕೋಬೇಕು, ಸಹಿಸಬೇಕು ಅಂತೇಳಿ ಮನವಿಯನ್ನು ಕೂಡ ಅವರಿಗೆ ನಾನು ಮಾಡ್ತೇನೆ. ಅದ್ರ ಜೊತೆಯಲ್ಲಿ ನಮ್ಮ ಮಧುಗಿರಿಗೆ ಬೈಪಾಸ್ ಕೂಡ ಮಾಡಿಸ್ತೀವಿ. ಈ ರಸ್ತೆ ಹೋಗುವಾಗ ಮಧುಗಿರಿ ಪುಟಿರೇಶ್ವರ ದೇವಸ್ಥಾನ ಇದೆಯಲ್ಲ ಕಸ್ಬಾದಲ್ಲಿ, ರಾಮಣ್ಣ ಚೆನ್ನಾಗಿ ಗೊತ್ತು. ಅಲ್ಲಿಂದ ರಸ್ತೆ ಹೋಗಿ ನಮ್ಮ ಕೇಶಿಪ್ ರೋಡ್ ಬೈಪಾಸ್ ಇದೆಯಲ್ಲ ಅದಕ್ಕೆ ಜಾಯಿನ್ ಆಗೋ ರೀತಿಯಲ್ಲಿ ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಎಸ್ಟಿಮೇಟ್ಗಳನ್ನು ಮತ್ತೆ ಪ್ರಪೋಸಲ್ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಕಳಿಸಿದ್ದೀವಿ. ಅದು ಕೂಡ ಆಗ್ತದೆ. ಈ ರಸ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಆಗ್ತಕ್ಕಂಥ ಕಾಲದಲ್ಲಿ ಮಧ್ಯೆ ಹೈಲೈಟ್ ಮಾಡಿಸಿ ಆ ಕಡೆ ಈ ಕಡೆ ರಸ್ತೆಗಳು ಮಾಡಿ ಮಾಡುವಂತ ಕೆಲಸನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಐಮಾಸ್ ಲೈಟ್ ಕೂಡ ಇದೆಲ್ಲ ಮೂಲೆ ಒಂದಿತ್ತಷ್ಟು ಇಲ್ಲೇ ಯಾವಾಗ ಬಹಳ ಹಿಂದೆ ಆಗ್ಸಿದ್ದೆ. ನಾನು ಬೆಳ್ಳಾವಿ MLA ಇದ್ದೆ. ಈಗಲೂ ಕೂಡ ಇನ್ನೊಂದು ವಿಡಿಯೋ ಮತ್ತೆ ಪಂಚಾಯತಿಗಳೆಲ್ಲ ಸೇರಿ ಈ ಎಂಟ್ರೆನ್ಸ್ ಅಲ್ಲಿ ಒಂದು ಹಾಕ್ಸಿ ಚೆಕ್ ಪೋಸ್ಟ್ ಮತ್ತೆ ಆ ಕಡೆ MBS ಸ್ಟೇಷನ್ KEB ಅಂತ ಅಲ್ಲೊಂದು ಸೈಡಲ್ಲಿ ಹಾಕ್ಸಿ. ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಹಾಕ್ಸಿದ್ರೆ ನಾಳೆ ರೋಡ್ ಗೇಟ್ ಮಾಡುವಾಗ ಇದಾಗ್ತದೆ. ಸೈಡ್ ಅಲ್ಲಿ ಹಾಕುವಂತ ಕೆಲಸವನ್ನ ನೀವು ಮಾಡ್ತಕ್ಕಂಥದ್ದು. ಮತ್ತೆ ಇಲ್ಲಿ ನಿವೇಶನ ನಾನೀಗ ಬಂದು 4 ದಿವಸದ ಮುಂಚೆ ಬಂದಿದ್ದೇನೆ ಪಂಚಾಯತಿ. 4 ದಿವಸದ ಮುಂಚೆ ಬಂದಾಗ ಅದು ನಿವೇಶನ ಬಗ್ಗೆ ಎಲ್ಲ ಇಟ್ಟಂತ ಎಂದು ಹೇಳಿ ಅದು ಗುಡ್ಡ ಇದೆ, ಅದು ಗುಡ್ಡ ಇರ್ಲಿ ಬೆಟ್ಟ ಇರ್ಲಿ ಏನಾರ ಇರ್ಲಿ ಅದನ್ನ ಸರಿಪಡಿಸಿ ಅಲ್ಲಾದ್ರೂ ಆಗಲಿ ಅಥವಾ ಇನ್ನೊಂದು ಯಾವ್ದಾದ್ರು ಜಾಗ ಆಗಲಿ
ಜನಕ್ಕೆ ನಾವು ನಿವೇಶನ ಕೊಡಿಸುವಂತ ಕೆಲಸ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡ್ತೇವೆ. ಬಹಳಷ್ಟು ಜನ ನಿವೇಶನ ಇಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಆದಷ್ಟು ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಯಾರಿಗೆಲ್ಲ ನಿವೇಶನ ಇದೆ, ಯಾರಿಗೆ ಮನೆ ಅವಶ್ಯಕತೆ ಇದೆ, 100% ಮನೆಗಳನ್ನ ಎಲ್ರಿಗೂ ಕೂಡ ಇನ್ನೊಂದು 30 ದಿವಸದಲ್ಲಿ ಅವರೆಲ್ಲ ಮಂಜೂರಾತಿ ಮಾಡ್ತಾರೆ. ಏನಪ್ಪ ಲಕ್ಷ್ಮಣ್ ಆಗುತ್ತಾ ಇಲ್ವೋ ಮನೆಗಳು? ಇನ್ನೂ ಬೇಕಾದ್ರೆ ಕೊಡ್ಸಕ್ಕ ನಿಮ್ಮಲ್ಲಿ ಮನೆಗಳು ಯಾರೆಲ್ಲ ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ಮನೆ ಕೊಡಿಸ್ತೀವಿ. ಮನೆ ಹಿಂದೆ ನಾನು ಶಾಸಕ ಇದ್ದಾಗ 16,000 ಮನೆ ಕಟ್ಸಿದ್ದೆ. ಅವಾಗ ಮನೆ ಕೇಳೋದೇ ಗತಿ ಇರ್ಲಿಲ್ಲ. ನಾನೇ ಹೇಳ್ತಂತೆ ಊರದವ್ರು ಕಟ್ಕೊಂಡ್ರೆ ಜಮೀನ್ದವ್ರು ಕಟ್ಕೊಂಡ್ಬಿಡಿ ಅಂತ ಹೇಳ್ತಿದ್ದೆ. ಆಗ ಮನೆಗಳು ಕಟ್ಟಬೇಕಂತ ಇರ್ಲಿಲ್ಲ. ಆಮೇಲೆ ನೋಡಿದ್ರೆ ಮನೆಗಳು ಈಗಲೂ ಮನೆಯಲ್ಲಿದ್ದಾವೆ. ಮನೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ಯಾರೆಲ್ಲ ನಿವೇಶನ ಇದೆ, ಬರೀ ನೀವು ಹೋಗ್ಲಿ ಬಂದು ನಿಮ್ಮ ಪಂಚಾಯತಿ ಒಂದೇ ಅಂತಲ್ಲ, ಇಡೀ ನನ್ನ ಕ್ಷೇತ್ರದಲ್ಲಿ ಯಾರ ನಿವೇಶನ ಇದೆ ಅವರೆಲ್ಲರಿಗೂ ಕೂಡ ಮನೆಯನ್ನ ಮಂಜೂರಾತಿ ಮಾಡಿ ಕಟ್ಟಿಸ್ಕೊಡುವಂತ ಕೆಲಸ ನಂದು ಅಂತ ಹೇಳಿ, ನಂದು ಅಂತಂದ್ರೆ ರಾಜಣ್ಣದಲ್ಲ, ರಾಜಣ್ಣ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ನಮ್ಮ ಸ್ನೇಹಿತ ಬಹಳ ಜೋರಾಗಿ ಸಿಟಿ ಬೇಡ ಅಂತ ಹೇಳ್ತಾವನೆ, ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ನಾವೇ ಕಟ್ಟಿಸಿ, ಅದು ನಾವ್ ಏನೇನ್ ಮಾಡಿದೀವಿ ಅಂತ ಹೇಳಿ ನಾವು ಮುಂದೆ ಬಿಡಿಸಿರ್ತಿರಲ್ಲ, ಟಿವಿ ಮುಂದೆ ಕೂತ್ಕೊಂಡು ಭಾಷಣ ಹೊಡಿತಿರಲ್ಲ, ದೇಶದ್ದೆಲ್ಲ ಪ್ರಪಂಚದ ಮಾತಾಡ್ತಾರೆ. ಈ ತರ ಟ್ರಂಪ್ ಮನೆ ಮುಂದೆ ಹೋಗಿರೋ ಅಲ್ಲಿ ಹೇಳ್ಬೇಕು ಏನೇನ್ ಮಾಡಿದ್ದಾರೆ, ರಾಜಣ್ಣ ಏನ್ ಮಾಡಿದ್ದಾನೆ, ಮಾಡಿಲ್ಲ, ರಾಜಣ್ಣ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡಿದೆ, ಇನ್ನೋರು ಏನ್ ಮಾಡ್ಬೇಕಿತ್ತು ಮಾಡ್ಲಿಲ್ಲ, ಅದನ್ನ ನೀವು ಬಾಯಿಂದ ಬಾಯಿಗೆ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಸ್ನೇಹಿತರುಗಳು ಮಾಡ್ಬೇಕು. ನಾವು ತಪ್ಪು ಮಾಡಿದ್ರೆ ಅದನ್ನು ಕೂಡ ಮಾತಾಡಿ, ನಾನು ಅದನ್ನೇ ತಪ್ಪು ಅಂತೀನಿ. ಆದ್ರೆ ಕೆಲಸ ಮಾಡ್ತಕ್ಕಂಥವರಿಗೆ ಒಂದು ಉತ್ತಮವಾದಂತಹ ಮಾತು, ಸಮಾಧಾನಕರ ಮಾತಾಡಿದ್ರೆ, ಕೆಲಸ ಮಾಡ್ತಕ್ಕಂಥವ್ರಿಗೆ ಸಮಾಧಾನದ ಮಾತು ಕೇಳಿಸಿದಾಗ ಅವ್ರು ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಒಂದು ಉರುಪು ಬರ್ತದೆ. ಆ ರೀತಿಯಲ್ಲಿ ನಮ್ಮ ನಡವಳಿಕೆ ಇರಬೇಕು ಮುಖಂಡರುಗಳು ಅಂತ ಹೇಳಿ ನಾನು ಮನವಿಯನ್ನು ಕೂಡ ಮಾಡ್ಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆನಲ್ಲಿ ನಾನು ಒಂದು ಹೈಸ್ಕೂಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಲ್ಲ ನಮ್ಮ TPS ಮಂಜಣ್ಣ ಎಲ್ಲ ಬರ್ತಾ ಇದೆ, ಎಲ್ಲ ಮರ ಹಾಕ್ಬಿಟ್ಟಾನ. ಅವನ್ ಪಾಪ ಕರ್ಕೊಂಡು ಹೋದ ನನಗೆ. ಅಲ್ಲಿ ಹೋಗ್ಬಿಟ್ಟು ಕಾರ್ಯಕ್ರಮ ಮುಗಿಸಿ ಬರ್ತಾ ಇದ್ದ ಶನಿವಾರ. ಅಲ್ಲಿ ಹೆಣ್ಮಕ್ಳುಗಳು ಬಂದ್ರು, ಒಂದು 12 ಜನ ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಏನಮ್ಮ ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಕೇಳಿದೆ. ಏನಿಲ್ಲ ಕಾರಣ SLC ಆಗೋಯ್ತು, ನಮ್ಮನ್ನ ಕಾಲೇಜಿಗೆ ಕಳ್ಸಕ್ಕಿಲ್ಲ, ಸಿರಾಪುರ ಕಳ್ಸಲ್ಲ, ಮಂಜೂರಿಗೂ ಕಳ್ಸಲ್ಲ, ನಮ್ಮ ಊರಲ್ಲಿ ನಮ್ಮ ಮನೆಗೆ ಇಲ್ಲೇ ಒಂದು ಕಾಲೇಜ್ ಬೇಕು ನಮ್ಗೆ. ಇಡೀ ತಾಲೂಕು ಕೇಂದ್ರದಲ್ಲೇ ಫಸ್ಟ್ ಗ್ರೇಡ್ ಕಾಲೇಜ್ ಸಿಗೋದಿಲ್ಲ ನಿಮ್ಗೆ. ಇದು ಹೋಗ್ಲಿಕ್ಕೆ ಏನೂ ಅಲ್ಲ, ಇಲ್ಲಿಗೆ ನಾನು ಫಸ್ಟ್ ಗ್ರೇಡ್ ಕಾಲೇಜ್ ಅನ್ನ ಅವತ್ತು ಹೆಣ್ಮಕ್ಳು ಹೇಳೋದಲ್ಲ ಅಂತ ಹೇಳಿ ಮಾಡ್ತೀವಿ. ಇಲ್ಲಿಗೆ ಫಸ್ಟ್ ಗ್ರೇಡ್ ಕಾಲೇಜ್ ಜೊತೆಗೆ ಬಹಳಷ್ಟು ಜನ ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು ಮಕ್ಕಳಿಗೆ ಹೋಗ್ಬೇಕು, ನಮಗ್ ತೊಂದರೆ ಆಗ್ತದೆ ಅಂತ ಒಂದ್ಸರಿ ಹೇಳಿದ್ರು. ಈಗ ನಾನು ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಇರ್ಬೋದು. ಒಂದ್ಸರಿ ಒಂದು ಎಲೆಕ್ಷನ್ ನನಗೆ ಕಮ್ಮಿ ಕೊಟ್ಟಿರ್ಬೋದು ಓಟು, ಒಂದು ಎಲೆಕ್ಷನ್ ಜಾಸ್ತಿ ಕೊಟ್ಟಿರ್ಬೋದು, ಅದೆಲ್ಲ ಮುಖ್ಯ. ಆದ್ರೆ ನಾನು ಮಾಡಿರ್ತಕ್ಕಂಥ ಕೆಲಸಗಳನ್ನ ನೀವು ನೆನೆಸ್ಕೊಂಡು ಇಬ್ಬರು ಹೃದಯದಲ್ಲಿ ನನಗೆ ಸ್ಥಾನ ಕೊಡ್ಬೇಕೆ ಹೊರತು ರಾಜಕೀಯ ಸ್ಥಾನವನ್ನ ಅಲ್ಲ ಕೊಡ್ತಕ್ಕಂಥ. ಆ ರೀತಿಯ ಸ್ಥಾನವನ್ನ ನಾನು ನಿರೀಕ್ಷೆ ಮಾಡ್ತೇನೆ ಹೊರತು ರಾಜಕೀಯದಲ್ಲಿ ಓಟ್ ಹಾಕಿ ಗೆಲ್ಸೋದು ಬಿಡೋದು ಅದೆಲ್ಲ ಬೇರೆ ವಿಚಾರ. ಗೆಲ್ಲೋದು ಒಂದೇ, ಸೋಲು ಒಂದೇ. ನಾನು ಹಿಂದೆ ಶಾಸಕ 14ರಿಂದ 18 ಶಾಸಕ ಇದ್ದೆ. ಇಲ್ಲೆಲ್ಲ ನಮ್ಮ ರಂಗನಾಥ ಸೆಕ್ರೆಟರಿ ರಂಗನಾಥ ಹುಡುಗ ಇದ್ದಾನಲ್ಲ, ನವೀನ್ ಗೌಡ ಬಂದವನೋ ಇಲ್ಲೋ ಗೊತ್ತಿಲ್ಲ, ಅವನು ಒಂದು ಚೀಟಿ ಹೊಡಿಸ್ಬಿಟ್ಟಿದ್ದ. ನಮ್ಮ ದೊಡ್ಡೇರಿನ ಕೆರೆಗಳಿಗೆ ನೀರು ತುಂಬಿಸೋ ವಿಚಾರಕ್ಕೆ ಹೋರಾಟ ಸಮಿತಿ ಅಂತ ಒಂದು ಚೀಟಿ ಹೊಡಿಸ್ಕೊಂಡು ನೀವೆಲ್ಲ ಇದ್ದೀರಲ್ಲ, ಇಲ್ಲೇ ಭಾಷಣ ಮಾಡಕ್ಕೆ ಬಂದರು. ಅವರು ಅದನ್ನ ಏನು ಉದ್ದೇಶದಿಂದ ಮಾಡಿದ್ರೋ ಗೊತ್ತಿಲ್ಲ. ನಾವು ಚೀಟಿ ಹೊಡಿಸ್ಕೊಂಡು ಹೋರಾಟ ಸಮಿತಿ ಅಂತ ಹೊಡ್ಕೊಂಡು ಚೀಟಿ ಇಲ್ಲೇ ಸಭೆ ಮಾಡ್ಬಿಟ್ಟು ನಾನು ಬಂದ್ಬಿಟ್ಟೆ. ಸಭೆಗೆ ಬಂದು ನಾನು ಹೇಳಿದೆ, ನಾನಿದ್ರು ಮಾತ್ರ ಇಲ್ಲಿ ಹೋಗ್ಲಿಕ್ಕೆ ನಿಂತರಕ್ಕೆ ಸಾಧ್ಯತೆ ಹೊರತು ಇನ್ನು ಯಾವ ನಿಂತರಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲೇ ಹೇಳೋಗಿದ್ದೆ ನಾನು.
ಅದೇ ರೀತಿ ನಾನು ರಾಮಣ್ಣಗೆ ತೋರಿಸ್ತಾ ಇದ್ದೆ. ಈಗ ರಾಮಣ್ಣ ನೋಡ್ರಿ, ಈಗ ಇಷ್ಟೆಲ್ಲ ಮಾಡಿದ್ದೀವಿ. ನಮ್ಮ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ನಾನು ಸುಮಾರು 135 ಕೋಟಿ ವೆಚ್ಚದಲ್ಲಿ ಸುಮಾರು 10 KTಹಳ್ಳಿಯಿಂದ ಹಿಡಿದು KTಹಳ್ಳಿ, ಗೂಗಲಗುಂಟೆ, ರಂಗನಪಾಳ್ಯ, ಇಡ್ಲಾಗಳ್ಳಿ, ರಂಗಾಪುರ, ದೊಡ್ಡೇರಿ, ರಟ್ಗೋಳ್ಳು, ಬೆಲ್ಲದಕೊಡಗು, ಗಿರಿಗೊಂಡಳ್ಳಿ, ತಿಮ್ಲಾಪುರ ಇಷ್ಟು ಕೆರೆಗಳಿಗೂ ಕೂಡ ನೀರನ್ನ ತುಂಬಿಸ್ಬೇಕು ಅಂತೇಳಿ 135 ಕೋಟಿ ಅಂದಾಜು ವೆಚ್ಚದಲ್ಲಿ ಇದನ್ನು ನಾವೀಗಾಗಲೇ ಮಂಜೂರಾತಿ ಮಾಡಿದರೆ ಟೆಂಡರ್ ಕೂಡ ಹೋಗಿದೆ. ಇದು ಈ ಕಡೆಗೆ. ಆ ಕಡೆಗೆ ಸುಮಾರು ಎಲ್ಲ MI ಕೆರೆಗಳಿಂದ ಹಿಡಿದು ಎಲ್ಲ ಕೆರೆಗಳಿಗೂ ನೀರನ್ನ ತುಂಬಿಸ್ಬೇಕು ಅಂತೇಳಿ 303 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅದನ್ನು ಕೂಡ ಮಾಡ್ತೀವಿ. ಇದು ಕೃಷ್ಣಾ ಬೇಸಿನಲ್ಲಿ ಬರೋ ಹಿನ್ನೆಲೆಯಲ್ಲಿ ನಮಗೆ ಹತ್ರ ನೀರು ಆ ಕಡೆಯಿಂದ ನಾವು ಬರ್ಬೇಕು ಅಂದ್ರೆ ಇದು ನಾವು ಟೈಲೆಂಟ್ ಹಾಕೊಡ್ತೀವಿ. ನಮಗೆ ಟೈಲೆಂಟ್ಗೆ ನೀರು ಹೋಗಿರ್ತಕ್ಕಂಥ ಇತಿಹಾಸ ಉದಾಹರಣೆ ನಮ್ಮ ರಾಷ್ಟ್ರದಲ್ಲೂ ಎಲ್ಲೂ ಕೂಡ ಇಲ್ಲ. ನಾನು ಆ ಟೈಲೆಂಟ್ಗೆ ನಾವು ಸೇರೋದು ಬೇಡ ಅಂತ ಹೇಳಿ ನಾವು ಈ ಕಡೆಯಿಂದ ಎತ್ತುಗಳ ನೀರನ್ನ ಈ ಕಡೆಗೆ ತರುವಂತ ಪ್ರಯತ್ನ ಮಾಡಿ ಈಗಾಗಲೇ ಮಂಜೂರಾತಿಯನ್ನು ಕೂಡ ನಾನು ಮಾಡಿಸಿದ್ದೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ಕಳೆದ ವರ್ಷ ಬೇಸಿಗೆಯಲ್ಲಿ ಇವತ್ತು ಕರೆಂಟಿನ ತೊಂದರೆ ಇದೆ ಈ ಭಾಗದಲ್ಲೆಲ್ಲ ನನಗೆ ಗೊತ್ತಿದೆ. ಹೋದ ವರ್ಷನೂ ಇದೇ ಸಮಸ್ಯೆ ಅನುಭವಿಸ್ತಾ ಇದೆ. ಇಲ್ಲಿರ್ತಕ್ಕಂಥ 12 ಮೆಗಾವ್ಯಾಟ್ ಏನು ಟ್ರಾನ್ಸ್ಫಾರ್ಮರ್ ಇದೆ ಅದನ್ನ 24 ಮೆಗಾವ್ಯಾಟ್ಗೆ ಏರಿಸ್ತಕ್ಕಂಥದ್ದಕ್ಕೆ ಕೆಲಸ ಪ್ರಾರಂಭ ಮಾಡಿಸಿದೀವಿ, ನಡೆಸ್ತಾ ಇದ್ದೀವಿ. ಟ್ರಾನ್ಸ್ಫಾರ್ಮರ್ ಕೂಡ ಇಲ್ಲಿ ಬಂದಿದೆ. ಈಗ ಟ್ರಾನ್ಸ್ಫಾರ್ಮರ್ ಅನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಅದು ಸಿವಿಲ್ ವರ್ಕ್ ಸ್ವಲ್ಪ ಅಷ್ಟೊಂದೆಲ್ಲ ಕರೆಂಟ್ ಜಾಸ್ತಿ ಆಗಿ ಎಲ್ಲ ಬಂದ್ಬಿಟ್ಟು ಅದು ಡಬಲ್ ಮಾಡಿ ಈ ಭಾಗದಲ್ಲಿ ಕರೆಂಟಿನ ತೊಂದರೆ ತಪ್ಪಿಸ್ಬೇಕು ಅಂತ ಹೇಳಿ 24 ಮೆಗಾವ್ಯಾಟಿನ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಫಾರ್ಮರ್ ಬಂದಿದೆ, ಅಲ್ಲಿ ಸ್ವಲ್ಪ ಚೇಂಜಸ್ ಇವು ಸಿವಿಲ್ ವರ್ಕ್ಸ್ ಎಲ್ಲ ಇದಾವೆ. ಅದು ಕೂಡ ಇವತ್ತು ನಾಳೆಗೆ ರೆಡಿಯಾಗಿ ಇಲ್ಲಿ ಎಕ್ಸಿಕ್ಯೂಟಿವ್ ಹೇಳ್ತಾರೆ ಇನ್ನೊಂದು ವಾರದೊಳಗಡೆ ಎಲ್ಲ ರೆಡಿ ಆಗ್ತದೆ ಅಂತ ಹೇಳಿ. ಹಾಗಾಗಿ ಮುಂದೆ ಆ ಸಮಸ್ಯೆ ಬರದಕ್ಕೆ ನೋಡ್ಕೋಬೇಕು ಅಂತ ಹೇಳಿ ಜೊತೆಯಲ್ಲಿ ನಾನು 13ರಿಂದ 18ರಲ್ಲಿ ಇದ್ದಾಗ ಪೂರ್ವಘಟ್ಟದಲ್ಲಿ ಸ್ಟೇಷನ್ ಮಾಡಿಸ್ತೇನೆ. ಸ್ಟೇಷನ್ ಅದು ಮಾಡದೇ ಇದ್ರೆ ಆ ಕಡೆ ಸಜ್ಜಾ ಹೊಸಳ್ಳಿ, ಪೂರ್ವಘಟ್ಟ, ನಿಮ್ಮ ಎಂತದ್ದು ಕಾರ್ಪೇಳ್ಳಿ ಎಲ್ಲ ಮುಂದೋಗಿ ಹೋಗಿರೋದು. ಆ ರೀತಿ ಆ ಭಾಗದಲ್ಲಿ ಕರೆಂಟೇ ಇರ್ತಿರ್ಲಿಲ್ಲ. ನಾನು ಪುರುಘಟ್ಟ ಸ್ಟೇಷನ್ ನಾನು ಬರೀ 9 ತಿಂಗಳಲ್ಲಿ ಸ್ಟೇಷನ್ ಮಾಡಿದೆ. ಈಗಲೂ ಕೂಡ ಕವಳಗಾಲದಲ್ಲೂ ಕೂಡ ಆದಷ್ಟು ಜಾಗ್ರತೆ ಅಲ್ಲಿನೂ ಕೂಡ ಒಂದು ಸ್ಟೇಷನ್ ಮಾಡ್ತಾ ಬರ್ತಾ ಇದೆ. ಅದರ ಭಾಗವಾಗಿ ಇವತ್ತು ಬಡವರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದೊಡ್ಡೇರಿ ಹೋಬಳಿಯ ಈ ಭಾಗದಲ್ಲಿ ಜನಸಂಪರ್ಕ ಸಭೆ ಮಾಡಬೇಕು ಅನ್ನೋ ಸರ್ವರ ನಿರ್ದೇಶನ ಹಾಗೂ ಅಪೇಕ್ಷೆ ಮೇರೆಗೆ ಇವತ್ತು ನಾವೆಲ್ಲ ಸೇರಿದ್ದೇವೆ. ಈ ವೇದಿಕೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲಾ ಮಟ್ಟದ ಜನಸಂಪರ್ಕ ಸಭೆ ಹಾಗೂ ತಾಲೂಕು ಮಟ್ಟದ ಜನಸಂಪರ್ಕ ಸಭೆ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ವಿಶೇಷವಾಗಿ ನಾವು ಮಧುಗಿರಿನಲ್ಲಿ ಈ ಸಂಪರ್ಕ ಸಭೆಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಈಗಾಗಲೇ ಸ್ಪಷ್ಟವಾದಂತಹ ಸೂಚನೆಗಳು ಅಧಿಕಾರಿಗಳು ಕೂಡ ಇದೆ. ಯಾವ ಯಾವ ಕೆಲಸಗಳು 100ಕ್ಕೆ 100ರಷ್ಟು ಸಕಾರಾತ್ಮಕವಾಗಿ ಆಗ್ಬೇಕು ಆ ಎಲ್ಲ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥ ಸೂಚನೆ ಇದೆ. ಅದು ಕಂದಾಯ ಇಲಾಖೆ ಆಗಲಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಆಗಲಿ, ಶಿಕ್ಷಣ ಇಲಾಖೆ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಲಿ, ಈ ರೀತಿ ಎಲ್ಲ ಇಲಾಖೆಗಳ ಸಮಸ್ಯೆಗಳು ಕೂಡ ಜನಸಂಪರ್ಕ ಸಭೆಯಲ್ಲಿ ಕಡ್ಡಾಯವಾಗಿ ಆಗ್ಬೇಕು ಅಂತಕ್ಕಂಥದ್ದು. ಕೆಲವು ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅಂತಂದ್ರೆ ತಾವು ಕೂಡ ನಾಗರಿಕರು ಕೈ ಜೋಡಿಸಬೇಕಾಗುತ್ತೆ, ಅಧಿಕಾರಿಗಳು ಕೂಡ ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಕೆಲವು ದಾಖಲೆಗಳ ಕೊರತೆ, ಸರ್ಕಾರದ ಆದೇಶಗಳ ಕೊರತೆ, ಕಾನೂನಿನ ತೊಡಕು ಇವೆಲ್ಲವೂ ಇರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಹಂತ ಹಂತವಾಗಿ ಇವನ್ನೆಲ್ಲ ಮೀರಿ ನಾವು ಒಂದು ಜನಸ್ನೇಹಿ ಆಡಳಿತ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಮಗಾರಿಗಳನ್ನ ಸೇವೆಗಳನ್ನ ಒದಗಿಸ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರ ಗಮನಕ್ಕೆ ತರಲಿಕ್ಕೆ
ವಿಶೇಷವಾಗಿ ಕಂದಾಯ ಇಲಾಖೆಯಿಂದ ಈಗಾಗಲೇ ಮೋಡಿ ಆಂದೋಲನ ಬಹಳ ಅನೇಕ ದಶಕಗಳಿಂದ ಒಂದು ಪೆಂಡಿಂಗ್ ಇದ್ದಂತ ಒಂದು ವಿಷಯವನ್ನ ಪ್ರತಿ ಸರ್ವೆ ನಂಬರ್ ವಾರು ಮಂಜೂರಿದಾರರಿಗೆ ಮೋಡಿ ಮಾಡಿ ಹೊಸ ನಂಬರ್ಗಳನ್ನ ದಾಖಲೆ ಮಾಡಿ ಅವರಿಗೆ ಹೊಸ ಆರ್ಟಿಸಿಗಳನ್ನ ಕೊಡುವಂತ ಕೆಲಸ ಈಗಾಗಲೇ ಚಾಲನೆ ಮಾಡಿದ್ದಾರೆ. ಉಳಿದಂತೆ ವಿವಿಧ ಮಂಜೂರಾತಿಗಳು ಅದು ನಿವೇಶನಗಳಿಗೆ ಇರಲಿ, ಸ್ಮಶಾನಕ್ಕೆ ಇರಲಿ, ಸಾರ್ವಜನಿಕ ಉದ್ದೇಶಗಳಿಗೆ ಅನೇಕ ಇಲಾಖೆಗಳಿಗೆ ಬೇಕಾದಂತಹ ಮಂಜೂರಾತಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ಬಂದ್ರೆ ಈ ಹಿಂದೆ ಮಾನ್ಯ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಸರ್ ಹಾಗೂ ಸಹಕಾರ ಸಚಿವರಾದ ರಾಜಣ್ಣ ಸರ್ ಕೂಡ ಕೆಡಿಪಿ ಸಭೆಯಲ್ಲಿ ಒಂದು ನಿರ್ಣಯವನ್ನು ಕೂಡ ಮಾಡಿದ್ರು. ಪಂಚಾಯತ್ಗಳಲ್ಲಿ ಎನ್ಆರ್ಇಜಿಯನ್ನ ಬಹಳ ವಿಶೇಷವಾಗಿ ಬಳಸಬೇಕು, ಅತ್ಯಂತ ಬಲಿಷ್ಠವಾಗಿ ಆ ಯೋಜನೆಯನ್ನ ಪ್ರತಿ ಪಂಚಾಯತ್ಗಳು ಕನಿಷ್ಠ 3 ಕೋಟಿ 4 ಕೋಟಿಯಷ್ಟು ಕಾಮಗಾರಿಗಳನ್ನ ಪ್ರತಿ ಪಂಚಾಯತ್ನಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಿಶೇಷ ಅಭಿಯಾನವನ್ನು ಹಾಕೊಂಡು, ನಮ್ಗೆಲ್ಲ ಗೊತ್ತಿದೆ ಪಂಚಾಯತಿ ಅಂದ ತಕ್ಷಣ ಒಂದು ಶಾಲೆ, ಆ ಪಂಚಾಯತಿನ ಒಂದು 4 ಇಲಾಖೆಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಒಂದು ಶಿಕ್ಷಣ ಇಲಾಖೆ, ಒಂದು 8 ರಿಂದ 10 ಶಾಲೆಗಳು ಒಂದು ಪಂಚಾಯತ್ನಲ್ಲಿದೆ, 10 ರಿಂದ 15 ಅಂಗನವಾಡಿಗಳು ಒಂದು ಪಂಚಾಯತ್ನಲ್ಲಿದೆ. ಆಸ್ಪತ್ರೆ ಬಂದ್ರೆ ಒಂದು ಆಸ್ಪತ್ರೆ ಅಥವಾ ಒಂದು ಉಪಕೇಂದ್ರ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿದೆ. ಅದಾದ್ಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಶುದ್ಧ ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಬೀದಿ ದೀಪ, ರಸ್ತೆ, ಈ ರೀತಿ ಈ 4 ಇಲಾಖೆಗಳು ಸಮರ್ಥವಾಗಿ ಕೆಲಸ ಮಾಡಬೇಕು. ಈ 4 ಇಲಾಖೆಗಳಲ್ಲಿ ಒಂದು ವರ್ಷಕ್ಕೆ ಒಂದು ಇಲಾಖೆಯನ್ನು ತೆಗೆದುಕೊಂಡು ಆ ಇಲಾಖೆಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಬೆಳಗ್ಗೆ ನೋಡ್ತಾ ಇದ್ದೆ. ಇಡೀ ಮಧುಗಿರಿ ತಾಲೂಕು ಒಂದರಲ್ಲೇ ಸುಮಾರು ಶಾಲೆಗಳನ್ನ ಮತ್ತೆ ಚರಂಡಿಯನ್ನ ಈ ವರ್ಷ ನಾವು ಪ್ರಿಯಾರಿಟಿ ತಗೊಂಡ್ಮೇಲೆ ಸುಮಾರು 20 ಕೋಟಿ ಮೌಲ್ಯದ ಶಾಲಾ ಕಾಮಗಾರಿಗಳು, 364 ಕಾಮಗಾರಿಗಳು, ಅದರಲ್ಲಿ ಕಾಂಪೌಂಡ್ ಇರಲಿ, ಶೌಚಾಲಯ ಇರಲಿ, ಆಟದ ಮೈದಾನಗಳಿರಲಿ, ದುರಸ್ತಿ ಕಾರ್ಯ ಇರಲಿ, ಈ ಎಲ್ಲ ಕಾರ್ಯಗಳು ಕೂಡ ತುಂಬಾ ವೇಗವಾಗಿ ಆಗ್ತಾ ಇದ್ದಾವೆ. ಅದ್ರ ಜೊತೆಗೆ ಮಧುಗಿರಿ ಒಂದರಲ್ಲೇ 1294 ಚರಂಡಿ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಈ ರೀತಿ ಹಂತ ಹಂತವಾಗಿ ನಾವು ಒಂದೊಂದೇ ಒಂದು ವರ್ಷ ಒಂದು ಇಲಾಖೆಯಿಂದ ಉಸ್ತುವಾರಿ ಸಚಿವರು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪಂಚಾಯತಿಗಳು ಎಲ್ಲಿಲ್ಲದ ಅವಕಾಶ ಮತ್ತೆ ಶಕ್ತಿ ಅದನ್ನ ಸದ್ಬಳಕೆ ಮಾಡ್ಕೊಳ್ತಾ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಜೊತೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರ 45%, ರಾಜ್ಯ ಸರ್ಕಾರ 55% ಅನುದಾನವನ್ನು ಕೊಟ್ಟು ಶುದ್ಧ ಕುಡಿಯುವ ನೀರು ಮನೆ ಮನೆಗೆ ಒಂದು ತಲುಪಿಸುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಅದು ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಸುಮಾರು 376 ಕಾಮಗಾರಿಗಳು, ಸುಮಾರು 250 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳು ಪ್ರಗತಿನಲ್ಲಿದೆ. ಗುಣಮಟ್ಟದ ಕೆಲಸಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಒಳ್ಳೆಯ ಸ್ಟ್ಯಾಂಡ್ ಪೋಸ್ಟ್, ನಲ್ಲಿ, ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಗಳನ್ನ ಕಟ್ಟತಕ್ಕಂಥದ್ದು, ಈವನ್ ರೋಡ್ಗಳನ್ನ ಕಟ್ ಮಾಡೋದು ಕೂಡ ಮೆಷಿನ್ ಅಲ್ಲೇ ಮಾಡಬೇಕು. ಮತ್ತೆ ಕಾಂಕ್ರೀಟ್ ರೋಡ್ ಡ್ಯಾಮೇಜ್ ಆದ್ರೆ ರೆಸ್ಟೋರ್ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಸುಮಾರು 100 ಕಾಮಗಾರಿಗಳು ಮುಕ್ತಾಯ ಆಗಿದ್ದಾವೆ. ಇನ್ನೂ ಒಂದು 150 ಕಾಮಗಾರಿ ಪ್ರಗತಿನಲ್ಲಿದ್ದಾವೆ. ಇನ್ನೊಂದು 100 ಕಾಮಗಾರಿ ಅಂತಿಮ ಹಂತದಲ್ಲಿ ಟೆಂಡರ್ ಕೊಡುವಂತ ಕಾರ್ಯಾದೇಶ ಕೊಡುವ ಹಂತದಲ್ಲಿದೆ. ಸೊ ಇದು ಕೂಡ ಅತ್ಯಂತ ಮೌಲ್ಯಯುತವಾಗಿ ಕೆಲಸಗಳು ಆಗ್ತಾ ಇದೆ. ಅನೇಕ ವರ್ಷಗಳಿಂದ ನಾವು ನಿವೇಶನ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಪ್ರತಿ ತಾಲೂಕಿನಲ್ಲಿ ಕನಿಷ್ಠ 150 ರಿಂದ 200 ಎಕರೆ ಈಗಾಗಲೇ ಮಧುಗಿರಿ ಒಂದರಲ್ಲಿ 1000 ನಿವೇಶನ, 1000 ರಿಂದ 1500 ನಿವೇಶನ ಮಾರ್ಚ್ 15ನೇ ತಾರೀಕಿನೊಳಗಡೆ ಕೊಡ್ಲಿಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದೀವಿ. ಈ ಭಾಗದಲ್ಲಿ ನಿಮ್ಮ ವಿಟ್ಲಾಪುರ ಆಗ್ಲಿ, ಶಿವನಗೆರೆ, ಕಾಟ್ನಹಳ್ಳಿ, ಕುಟ್ಟೆ, ತಿಪ್ಪನಹಳ್ಳಿ ಈ ರೀತಿ ನಿವೇಶನಗಳನ್ನ ಕೊಡುವಂತ ಒಂದು ಕೆಲಸ ಪ್ರತಿ ತಾಲೂಕಿನಲ್ಲಿ 3000 ರಿಂದ 4000 ನಿವೇಶನಗಳನ್ನು ಕೊಡುವಂತ ಕೆಲಸ ಈಗಾಗಲೇ ಎಲ್ಲ ಪಂಚಾಯತಿಗಳು